ಇಡ್ಲಿ ತಿನ್ನಕ್ಕೆ ಮಾತ್ರ ಇಷ್ಟ, ಆದರೂ ಪಾತ್ರೆ ತೊಳೆಯೋಕೆ ಮಾತ್ರ ತುಂಬಾ ಕಷ್ಟ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟು ನನ್ನ ಮಗ ಎದ್ಬಿಟ್ಟಿದ್ದ, ಜೊತೆಗೆ ಅವನಿಗೂ ಒಂದು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ಬಿಟ್ಟು ಮತ್ತೆ ಇಡ್ಲಿಗೆ ಹಾಕಿದ್ವಿ. ಅದನ್ನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೈಟು ಒಂದೇ ಬಸ್ಸಿಗೆ ಹಾಕಿ ಎತ್ಮಡಿಕ್ಬಿಟ್ಟಿದ್ದೆ, ಅಂದರೆ ಸುಮ್ಮನೆ ಹಂಗೆ ಹಾಕಿ ಎತ್ಮಡಗಿದ್ನಲ್ಲ, ಅದು ತುಂಬಾ ಉಕ್ಕೋಗ್ಬಿಟ್ಟಿತ್ತು. ಮಧ್ಯರಾತ್ರಿ ಎದ್ದು ಬಂದು ನೋಡಿದೆ, ತುಂಬಾ ಎಲ್ಲ ಕೆಳಗಡೆ ಬಂದ್ಬಿಟ್ಟಿತ್ತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕುಕ್ಕರ್ಗೂ ಹಾಕಿ ಎತ್ಮಡಿಬಿಟ್ಟು ಹೋಗಿ ಮನಿಕೊಂಡೆ. ಮತ್ತೆ ಅಷ್ಟೊತ್ತಲ್ಲಿ ನೆನಪಾಗಿದೆ ಏನಪ್ಪ ಅಂದರೆ ಎಲ್ಲಿ ಮನೆಯೆಲ್ಲ ಗಲೀಜಾಗೋಯ್ತದೋ ಮತ್ತೆ ಎಲ್ಲ ಯಾರು ಕ್ಲೀನ್ ಮಾಡ್ತಾರೋ ಅಂತ. ಅದಕ್ಕೆ 1 ಗಂಟೇಲಿ ಎಚ್ಚರ ಆಗಿದ್ದ ತಕ್ಷಣವೇ ಹೋಗಿ ಫಸ್ಟು ನೋಡಿದೆ. ಆಮೇಲೆ ಇಡ್ಲಿ ಎಲ್ಲ ಹಾಕ್ಬಿಟ್ಟು ಚಟ್ನಿನೂ ಪ್ರಿಪೇರ್ ಮಾಡಿಕೊಂಡು ಎಲ್ಲ ಹೊಲಕ್ಕೆಲ್ಲ ಬಂದು ಇನ್ನು ಹೋಗ್ಬೇಕಲ್ಲ, ಅದಕ್ಕೆಲ್ಲ ಕಟ್ಟಿ ಮಾಡಿಬಿಟ್ಟು ಆಮೇಲೆ ಇದ್ದಿದ್ದೆ ಮನೆ ಕೆಲಸ, ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಇನ್ನು ಟೀ ಮಾಡ್ತಿದ್ದೆ. ಟೀಗೆ ಇಟ್ಬಿಟ್ಟಿದ್ದೆ, ಇಲ್ಲಿ ಊಟ ಕಟ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಇಟ್ಕೊಂಡಿದ್ರು. ಅಷ್ಟೊತ್ತಿಗೆ ನೋಡಿದ್ರೆ ಉಪ್ಪು ಬಂದ್ಬಿಡ್ತಿತ್ತು ಅಂತ ಅವರೇ ತಿರುಗಿಸ್ಬಿಟ್ಟು ಹೇಳ್ತಾಯಿದ್ರು. ನಾನು ಮಾಡಿದೆ ಅಂತ ಹೇಳು, ವೀಡಿಯೋಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ನಾನು ಹೆಲ್ಪ್ ಮಾಡಿದ್ದೆ ಅಂತ ಹೇಳು ಅಂತಿದ್ರು ಅವರು. ಆಮೇಲೆ ನಾಷ್ಟ ಎಲ್ಲ ತಗೊಂಡು ಹೋದ್ಮೇಲೆ ನಾನು ನನ್ನ ಮಗನ ಜೊತೆ ಆಟ ಆಡಿಕೊಂಡು ನಾನು ಅವನು ತಿಂಡಿ ಮಾಡಿದ್ವಿ. ಹಂಗೊಂದು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಆವಾಗಲೇ ತಿನ್ನಿಸಿದ್ರಿಂದ ಇವಾಗ ಚಟ್ನಿಲಿ ಒಂದು ಸ್ವಲ್ಪನೂ ಬಾಯಿಗೆ ಆಗ್ತಿರ್ಲಿಲ್ಲ. ಕೆಲವೊಂದಿಷ್ಟು ಅವನದು ಬಟ್ಟೆಗಳು ಒಳ್ಕೊಂಬಿಟ್ಟಿದ್ವು, ಅಂದರೆ 2 ದಿನಕ್ಕೆ ಒಂದು ಸತಿ ತೊಳೆಯೋದ್ರಿಂದ ಬಟ್ಟೆಗಳಿರ್ತವೆ ಅವನವು. ತುಂಬಾ ಕಾಟ ಕೊಡ್ತಿದ್ದ ಅಂದ್ಬಿಟ್ಟು ಒಂದೇ ಒಂದು ಒಣಗಿರೋ ಬಟ್ಟೆ ಇತ್ತು, ಅದನ್ನು ಕೊಟ್ಟು ಕಳಿಸಿ ಒಳಗಡೆ ಇಟ್ಬಿಟ್ಟು ಬಾ ಅಂದರೆ ಅಷ್ಟು ಬೇಗ ಇಟ್ಬಿಟ್ಟು ಒಳಗಡೆ ಬಂದಿದ್ದ. ಮತ್ತು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ.